ಸರ್ 15ನೇ ಹಣಕಾಸು ಆಯೋಗದಲ್ಲಿ ಕೂಡ ಅನ್ಯಾಯ ಆಗಿದೆ. ಜಿಎಸ್ಟಿ ಬಹಳಷ್ಟು ಪೆಂಡಿಂಗ್ ಇರುತ್ತೆ, ನಮಗೆ ಡೆಫಿಷಿಯಂಟ್ ಬಜೆಟ್ ಅಂತ ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರು. ಭಾಷಣಕ್ಕೆ ಸಿದ್ದರಾಮಯ್ಯ ಇವೆಲ್ಲ ಹೇಳ್ತಾರಲ್ಲಪ್ಪ, ಭಾಷಣಕ್ಕೆ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ತಾರೆ. ಯಾಕೆ ಡೆಲ್ಲಿಗೆ ಯಾಕೆ ಹೋಗಲ್ಲ? ಮನೆ ಈಗ ಇವತ್ತು ಹೋಗಿದ್ದೀರಲ್ಲಪ್ಪ ಡೆಲ್ಲಿಗೆ, ಏನಕ್ಕೆ ಹೋಗಿದ್ಯಾ? ನಿನ್ನ ಮಗನಿಗೆ ಅಧಿಕಾರ ಕೊಡ್ಸಕ್ ಹೋಗಿದೀಯಾ? ಮನೇನು ಕರೆದು ಚೀಮಾರಿ ಹಾಕಿದ್ರಲ್ಲ, ಬಾಯಿ ಮುಚ್ಕೊಂಡು ರಾಜೀನಾಮೆ ಇಟ್ಕೊಂಡು ಹೋಗಿದೀಯಾ? ರಾಜ್ಯಕ್ಕೆ ಬರಬೇಕಾಗಿದ್ದ ಹಣದ ಬಗ್ಗೆ ಯಾವತ್ತು ಹೋಗಿದ್ದೀರಾ ಹೇಳಿ? ಕಮಾನ್ ಶೋಮಿ. 3 ವರ್ಷ ಆಯ್ತಲ್ಲ, 3 ವರ್ಷ ಎಷ್ಟು GST ಮೀಟಿಂಗ್ ಹೋಗಿದ್ದೀರಾ? ಎಷ್ಟು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಾಗ ಹೋಗಿದ್ದೀರಾ? ಒಂದಕ್ಕೂ ಹೋಗಿಲ್ಲ. ಮಗನಿಗೆ ಅಧಿಕಾರ ಬೇಕು, ಹೋಗ್ತಾ ಇದ್ದೀರಾ. ನಿಮ್ಮ ಹಿಂಬಾಲಿಕರಿಗೆ ಅಧಿಕಾರ ಬೇಕು, ಹೋಗ್ತಾ ಇದ್ದೀರಾ. ರಾಜ್ಯದ ಜನರ ಅಭಿವೃದ್ಧಿಗೆ ಬೇಕು ಅಂತ ಎಂದಾದ್ರೂ ಒಂದು ದಿನ GST ಮೀಟಿಂಗ್ ಹೋಗಿದ್ದೀರಾ ನೀವು? ಹೇಳಿ, ಯಾವ ನೈತಿಕ ಅಧಿಕಾರ ಇದೆ ನಿಮ್ಗೆ? ಅದರಿಂದ ಕೇಂದ್ರದ ಮೇಲೆ ಒಂದು ರೀತಿ ಆಪಾದನೆ ಮಾಡೋದು ಬಿಟ್ರೆ, ಸಿದ್ದರಾಮಯ್ಯನವರ ಸಾಧನೆ 3 ವರ್ಷ ಕೇಂದ್ರದ ಮೇಲೆ ಆಪಾದನೆ ಮಾಡೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಸರ್, ಈಗ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಸಚಿವ ಸಂಪುಟಕ್ಕಾಗಿ ಸರ್ಕಸ್ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಯಾರು ಸಚಿವರಾಗ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದಷ್ಟು ಆಡಿಯೋ ಲೀಕ್ ಆಗುವಂತ ಕೆಲಸ ಕೂಡ ಆಗ್ತದೆ. ಜಮೀರ್ ಅಹಮದ್ ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅನ್ನುವಂತ ಒಂದಷ್ಟು ಆಡಿಯೋ ರಿಲೀಸ್ ಆಗ್ತದೆ. ಇದೆಲ್ಲವೂ ಕೂಡ ಒಂದಷ್ಟು ಷಡ್ಯಂತ್ರನ ಹೇಗೆ ಸಿದ್ದರಾಮಯ್ಯ ಅವರ ಕಡೆಯವ್ರನ್ನ ತುಳಿಬೇಕು ಅನ್ನೋದು ಹೇಗೆ? ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ ಅನ್ನ ಕತ್ರಿ ಮಾಡಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದ್ರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಈಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಜಮೀರ್ ಅಹಮದ್ಗೆ ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಅವ್ರ ಬೆಂಬಲಿಗರು, ಸಿದ್ದರಾಮಯ್ಯನ ಬೆಂಬಲಿಗರು ತಪ್ಪಿಸೋಕ್ಕೋಸ್ಕರ ಆಡಿಯೋ, ಅದರ ಕನ್ನಡ ಅವತರಣೆ. ಅವರು ಉರ್ದು ಅಲ್ಲಿ ಮಾತಾಡಿರೋದು, ಆಡಿಯೋದಲ್ಲಿ ಉರ್ದು ಮಾತಾಡಿದ್ದಾರೆ. ಕನ್ನಡ ಅವತರಣೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅಂದ್ರೆ ಇದೆಲ್ಲ ಪ್ಲಾನ್ ಮಾಡಿ ಬಿಟ್ಟಿರೋ ಅಂಥದ್ದು. ಕಾಂಗ್ರೆಸ್ ಅವರೇ, ಯಾರನ್ನಾದ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸೇ ಮುಳ್ಳು ಅಲ್ಲ, ಅದಕ್ಕೆ ಮಾಡಿದ್ದಾರೆ. ನಾನ್ಯಾಕೆ ಹೆಸರು ಹೇಳಿ? ಬಹಳ ಜನ ಈಗ ಯಾರ್ಯಾರಿಗೆ ಮಂತ್ರಿ ಅವಾಗೆಲ್ಲ ಡೆಲ್ಲಿಗೆ ಓಡೋತಾ ಇದಾರಲ್ಲ, ಮಂತ್ರಿ ಸಿಕ್ಕದವ್ರಿಗೆ ಆಯ್ತು, ಸಿಕ್ಕದಿದ್ದವ್ರದೆಲ್ಲ ಗ್ರೂಪ್ ಆತತೆ. ಇನ್ಮೇಲೆ ಕರ್ನಾಟಕದಲ್ಲಿ ಇನ್ಮೇಲೆ ಹೊಸ ಗ್ರೂಪ್ ಶುರು ಆತತೆ. ಇಷ್ಟು ದಿನ DK ಸಿದ್ದರಾಮಯ್ಯನ ಗ್ರೂಪ್ ಅಷ್ಟೇ ಇದ್ದಿದ್ದು. ಇನ್ಮೇಲೆ ಕೈ ಬಿಟ್ಟವ್ರ ಗ್ರೂಪು, ಕೈ ಬಿಟ್ಟ ಗ್ರೂಪ್ಗಳು, ಇನ್ಮೇಲೆ ಕೈ ಬಿಟ್ಟ ಗುಂಪುಗಳು ಶುರುವಾತದೆ ಇನ್ಮೇಲೆ. ಅದ್ ನೇಮೇ, ಅದೇ ಕೈ ಬಿಟ್ಟ ನೇಮು. ಕಾಂಗ್ರೆಸ್ನವರು ಅದೇ ಹೇಳಿದ್ರು ಮೊನ್ನೆ, DKC ಅವರಿಗೆ ಸಿಎಂ ಆಗೋ ಟೈಮ್ನಲ್ಲಿ ಕಾಂಗ್ರೆಸ್ ಭಿನ್ನಮತ ಸ್ಫೋಟ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅಂದ್ಕೊಂಡಿದ್ರು. ಎಲ್ಲವೂ ಕೂಲಾಗಿ ಆಗಿದೆ, ನಿರಾಸೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಕೂಲಾಗಿ ಎಲ್ಲಾಗಿದೆ? ಕೂಲ್ ಏನೂ ಆಗೇ ಇಲ್ಲ. ಈಗ ಬೆಂಕಿ ಕಿಡಿ ಅಂಟ್ಕೊಂಡಿದೆ. ಬೆಂಕಿ ಅಂಟ್ಕೊಳಕ್ಕೆ ಇನ್ನೂ ಟೈಮ್ ಬೇಕಲ್ಲ. 1 ತಿಂಗಳು 2 ತಿಂಗಳು ಟೈಮ್ ಬೇಕು. ಗೊತ್ತಾಗ್ತೈತಲ್ಲ ಕೂಲು ಹಾಟು ಅನ್ನೋದು ಯಾವಾಗ ಗೊತ್ತಾಗೋದು? ಸೊ ಟೈಮ್ ಕೊಡಿ, ಸ್ವೇರಿಂಗ್ ಸೆರೆಮನಿ ಟೈಮ್ ಕೊಡಿ. ಸ್ವೇರಿಂಗ್ ಸೆರೆಮನಿ ಆದ್ಮೇಲೆ ನೀವು ಅದನ್ನ ಕೂಲ್ ಅಂತಿರೋ ಹಾಟ್ ಅಂತಿರೋ ಅವಾಗ ಹೇಳಿ. ನಮ್ದೇನು ಆ ಥರದ್ದು ಯಾವುದೋ ಹೈಕಮಾಂಡ್ ಇನ್ನೂ ಏನು ತೀರ್ಮಾನ ತೆಗೆದುಕೊಂಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಗೊತ್ತಿಲ್ಲ. ನಮ್ದೇನು ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಪ್ರಕಾರ ನಡೀತಾ ಇದೆ ನಮ್ದು. ಓಕೆ, ನಿಮಗೆ ಮನೆ ಕೊಟ್ಟಿರಲಿಲ್ಲ ಸರ್. ಈಗ ಸಿದ್ದರಾಮಯ್ಯನವರು ಕೂಡ ಕಾವೇರಿ ನಿವಾಸ ಬಿಟ್ಕೊಡೋದಿಲ್ಲ DK ಶಿವಕುಮಾರ್ಗೆ ಅಂತ. ಹಾಗಾಗಿ ಅನಿವಾರ್ಯವಾಗಿ ಅವರು KK ಗೆಸ್ಟ್ ಹೌಸ್ ಅನ್ನ ತನ್ನ ನಿವಾಸವನ್ನಾಗಿ ಮಾಡ್ಕೊಳ್ಳುವಂಥದ್ದು, ಜನರನ್ನ ಅಹವಾಲು ಸ್ವೀಕರಿಸುವಂಥದ್ದು ಮಾಡ್ತಾ ಇದ್ದಾರೆ. ನಿಮಗೆ ಮನೆ ಕೊಡ್ತಾರ ಅಥವಾ DK ಶಿವಕುಮಾರ್ ಅವ್ರಿಗೂ ನಿಮ್ಮ ತರನೇ ಆಗುತ್ತಾ? ಹೆಂಗೆ? ಸಿದ್ದರಾಮಯ್ಯ ಮನೆ ಬಿಡಲ್ಲ, DK ಶಿವಕುಮಾರ್ ನನಗೆ ಮನೆ ಕೊಡಲ್ಲ. ಇಷ್ಟೇ. 3 ವರ್ಷನೇ ತಳ್ಳಿದಿರಿ. ಇನ್ನಿರೋ 2 ವರ್ಷಕ್ಕೆ, ಅದು 2 ವರ್ಷನೂ ಇಲ್ಲ. ಈ ಸರ್ಕಾರ ಇನ್ನು 1.5 ವರ್ಷ ಅಷ್ಟೇ. ಮಧ್ಯ ಎಗರೋದ್ರೆ, ನೆಗದು ಬಿದ್ದು ಎಗರೋದ್ರೆ ಓದಂಗೆ ನೆಗದು ಬಿದ್ದು ಓದತ್ತೆ ಅಷ್ಟೇ. ಏನಾನ ಗಲಾಟೆ ಆಗಿ ಮಂತ್ರಿಮಂಡಲ ಇದು ಗಲಾಟೆ, ಮತ್ತೆ DK ಶಿವಕುಮಾರ್ DKC ವಾರ್ ಇದು ಇದ್ದಿದ್ದೆ, ಪರ್ಮನೆಂಟ್ ಇದು ವಾರ್ ಇದ್ದಿದ್ದೆ ಇದೆ ಅಂತ ನನಗೇನು ಆ ಭರವಸೆ ಇಟ್ಕೊಂಡಿಲ್ಲ ನಾನು. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಪೋಸಿಷನ್ ಲೀಡರು ನಾವು. ಮುಖ್ಯಮಂತ್ರಿ, ನಮ್ಮ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ, ನಾವು ಯಡಿಯೂರಪ್ಪ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಸದಾನಂದ ಗೌಡ್ರು ಇದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ಫಸ್ಟ್ ಪ್ರಿಫರೆನ್ಸ್ ಅಪೋಸಿಷನ್ ಲೀಡರ್ಗೆ ನಾವು ಕೊಟ್ಟಿದ್ರಿ. ಅವ್ರು ಕೇಳದ ಮನೆಯನ್ನ ಸಿದ್ದರಾಮಯ್ಯನವ್ರಿಗೆ ನಾವು ಕೊಟ್ಟಿದ್ರಿ. ನಾನೇ ಅದಕ್ಕೆ ಸಾಕ್ಷಿ ಇದ್ದೀನಿ. ಇದಕ್ಕೆ ನಮಗೆ ಅವರು ಕೊಟ್ಟಿಲ್ಲ.
ಮುಂದೆನೂ ಕೂಡ ಅವರೊಂದು ದಾರಿ ಹಾಕ್ಕೊಟ್ಟವ್ರೆ. ಮುಂದೆ ಹೆಂಗೆ ನಮ್ಮ BJP ಸರ್ಕಾರ ಬಂದಾಗ ಹೆಂಗಿರಬೇಕು ಅಂತ ದಾರಿ ಹಾಕ್ಕೊಟ್ಟವ್ರೆ. ಅದನ್ನ ದಾರಿನ ನಾವು ಪಾಲನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇಂತಿಂಥ ಮನೆಗಳನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ವಿಪಕ್ಷ ಮೊನ್ನೆ ನಾವು ಮಾತಾಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇದು ಬಹಳ ಗೊಂದಲ ಆಗಿದೆ, ಇದು ಸರಿಯಲ್ಲ, ಮುಖ್ಯಮಂತ್ರಿಗೆ ಯಾಕೆ ಮನೆ ಕೊಡ್ತಾರೋ ಹಾಗೆ ಅಪೋಸಿಷನ್ ಲೀಡರ್ಗೂ ಮನೆ ಕೊಡಬೇಕು, ಅದು ಸಂವಿಧಾನದತ್ತವಾದಂಥ ಒಂದು ಅಧಿಕಾರ ಅಂತ ಹೇಳಿದ್ರು. ಮತ್ತೆ ಅದನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಡೆಸಿಗ್ನೇಟ್ ಮಾಡ್ತೀರಿ ಇನ್ಮೇಲೆ ಮುಖ್ಯಮಂತ್ರಿ ಮತ್ತು ಸ್ಪೀಕರು ಅಪೋಸಿಷನ್ ಲೀಡ್ರು, ಇದನ್ನು ಮೂರನ್ನು ಡೆಸಿಗ್ನೇಟ್ ಮಾಡ್ತೀರಿ ಇನ್ಮೇಲೆ ನಾವು ಅಂತ ಹೇಳಿದ್ರು. ಹೇಳ್ದಂಥ ಮುಖ್ಯಮಂತ್ರಿನೇ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಇನ್ನೇನು ಭರವಸೆ, ನಮಗೇನು ಭರವಸೆ ಉಳಿದಿಲ್ಲ. ನಾನು 6 ಪತ್ರ ಬರೆದಿದ್ದೀನಿ, 6 ಪತ್ರಕ್ಕೂ ಏನು ರಿಪ್ಲೈ, ನೋ ರಿಪ್ಲೈ. ಇದು ಸರ್ಕಾರನೇ ಆ ಥರ ಆಗೋಟಿದೆ. ಅದಕ್ಕೆ ಹೇಳಿದ್ದೀನಿ, ಅವ್ರಿಗಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಕಷ್ಟ. ನಾನು ಮನೆ ಬಾಡಿಗೆನೂ ತಾಂತಾ ಇಲ್ಲ, ಕಳೆದ 2 ತಿಂಗಳಿಂದ ನಾನು ಮನೆ ಬಾಡಿಗೆನೂ ತಗೊಳಲ್ಲ, ಮುಂದಕ್ಕೂ ತಗೊಳಲ್ಲ. ಮನೆ ಬಾಡಿಗೆನ ನನಗೆ ಕೊಟ್ಟಿಲ್ಲ, ಅದಕ್ಕೆ ಪ್ರತಿರೋಧ ಮಾಡಿ ನಾನು ಮನೆ ಬಾಡಿಗೆನೂ ತಗೊಳಲ್ಲ. ಅದನ್ನು ನೀವು ಸರ್ಕಾರ ಯಾವ್ದಾನ ಸಂಬಳಕ್ಕೆ ಏನಾನ ಶಾರ್ಟೇಜ್ ಇದ್ರೆ ಅದನ್ನ ಸಂಬಳಕ್ಕೆ ಹಾಕೊಡ್ಲಿ. ಅದು ಸರ್ಕಾರದ ಖಜಾನೆ ಉಳಿಸ್ತಿದ್ದೀರಾ? ಸರ್ಕಾರ ಅದಕ್ಕೆ ಸಂಬಳಕ್ಕೆ ಎಲ್ಲನ ಶಾರ್ಟೇಜ್ ಆದರೆ ನನ್ನ ಮನೆ ಕೊಡೋ ಬಾಡಿಗೆನೂ ಕೂಡ ತಗೊಳ್ಳಿ, ಆ ಸಂಬಳಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಲಿ. ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಸಂಬಳಕ್ಕೆ ನನ್ನ ಕಾಂಗ್ರೆಸ್ನ ಅನೇಕ ಮಂದಿ ನಾಯಕರು 2028 ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ. ಯಾರು ಬರ್ತಾರೆ ಅಂತ ಅವರ ಹೇಳೋದು, ಜನ ಹೇಳಬೇಕು, ಪಬ್ಲಿಕ್ ಹೇಳಬೇಕು. ಕಳೆದ ವಿಧಾನಸಭೆ 2017ರಲ್ಲಿನೂ ಕೂಡ 17 ಅಲ್ವಾ, ಅವಾಗ ಸಿದ್ದರಾಮಯ್ಯ ಹೇಳಿದ್ರು ನಾನೇ ಬರೋದು ಅಧಿಕಾರಕ್ಕೆ, ಬರಲೇ ಇಲ್ಲ. ಅದರಿಂದ SM ಕೃಷ್ಣ ಹೇಳಿದ್ರು ನಾವೇ ಕಾಂಗ್ರೆಸ್ ಅವರು ಬರೋದು, ಬರಲಿಲ್ಲ. ಅದರಿಂದ ಬಂಗಾರಪ್ಪನೂ ಹೇಳಿದ್ರು ಕಾಂಗ್ರೆಸ್ ಅಲ್ಲಿದ್ದಾಗ ನಾವೇ ಅಂತ, ಬರಲಿಲ್ಲ. ಇವರು ತೀರ್ಮಾನ ಮಾಡಕ ರಾಜ್ಯದ ಜನ ಡೆಮಾಕ್ರಸಿನ ಅಲ್ಲಿಗೆ ವಂಶ ಪರಂಪರೆ ಆಡಳಿತನ ಇದು, ನಾವೇ ಬರ್ತೀರಿ ಅಂತ ಹೇಳಕ್ಕೆ ಪಬ್ಲಿಕ್ ಇದ್ದಾರೆ. ಕರ್ನಾಟಕದಲ್ಲಿ ಎಂದಾದರೂ ರಿಪೀಟ್ ಆಗಿದೆಯಾ? ಯಾರೂ ರಿಪೀಟೇ ಆಗಿಲ್ಲ. ಅದರಿಂದ ಕರ್ನಾಟಕ ಜನ ಈ ಸರ್ಕಾರ ಸತ್ತೋಗಿದೆ ಸರ್ಕಾರ. ನಾನು ಹೇಳಿದ್ನಲ್ಲ, ಸಾಲ 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 ಮಾಡಿ ಜನಗಳ ಜೀವ ಹಿಂಡೋ ಸರ್ಕಾರ ಇದು. ಮತ್ತೆ ಬರಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಹುಟ್ಟೋ ಸೂರ್ಯ ಈ ಕಡೆ ಹುಟ್ಟಿದ್ರು ಬರಲ್ಲ ಈ ಸರ್ಕಾರ, ಅಷ್ಟು ಕೆಟ್ಟೋಗಿದೆ ಈ ಸರ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.